ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಮೂವರು ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 11 ಗಂಟೆಗೆ ಮೂವರ ಮೃತದೇಹ ಇಟ್ಟು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ. ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಮೂವರ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಇದೆ. ಬೆಳಗ್ಗೆ 11 ಗಂಟೆಗೆ ಮೂವರ ಮೃತದೇಹ ಇಟ್ಟು ಸಾಮೂಹಿಕ ಪ್ರಾರ್ಥನೆ ಆಗುತ್ತೆ. ತೋಮಿಯಾರ್ಪಾಳ್ಯದ ಚರ್ಚ್ನಲ್ಲಿ ಈ ಸಾಮೂಹಿಕ ಪ್ರಾರ್ಥನೆ ನಡೆಯುತ್ತೆ. ಮೈಸೂರು ಸೇರಿದಂತೆ ವಿವಿಧ ಚರ್ಚ್ಗಳಿಂದ ಫಾದರ್ಗಳು ಬರ್ತಾರೆ. ವೀಕ್ಷಕರೇ, ಮೊನ್ನೆ ನಡೆದಿರತಕ್ಕಂಥ ಎನ್ಕೌಂಟರ್ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಅಧಿಕಾರಿಗಳು ಮೂವರ ಪ್ರಾಣವನ್ನ ಅವರ ಪಿಸ್ತೂಲಿನಿಂದ ತೆಗೆದಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗ್ರಾಮಗಳು. ಸೊ ಅಲ್ಲಿ ಒಂದು ಪ್ರಾರ್ಥನೆ ಆಗುತ್ತೆ. ಆಂಟೋನಿ ಸ್ವಾಮಿ, ಪೀಟರ್, ಕುಮಾರ್ ಅಂತ ಹೇಳಿ ಮೂವರು ಕೂಡ ಅವರು ಹಸುವನ್ನು ನುಯ್ಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅವರ ಸಾಮೂಹಿಕ ಪ್ರಾರ್ಥನೆ ಆಗುತ್ತೆ ಮೃತದೇಹಗಳನ್ನು ಇಟ್ಟು. ತೋಮಿಯಾರ್ಪಾಳ್ಯದ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗುತ್ತೆ. ಮೈಸೂರು ಸೇರಿದಂತೆ ವಿವಿಧ ಚರ್ಚ್ಗಳಿಂದ ಫಾದರ್ಗಳು ಭಾಗಿಯಾಗ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅವರೇ ಮೊನ್ನೆ ಅರಣ್ಯ ಪ್ರದೇಶದಲ್ಲಿ ಫಾರೆಸ್ಟ್ ಆಫೀಸರ್ಗಳ ಕೈಯಿಂದ ಎನ್ಕೌಂಟರ್ ಆಗಿ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಗಳು ಆಂಟೋನಿ ಸ್ವಾಮಿ, ಕುಮಾರ್, ಪೀಟರ್ ಅಂತ ಹೇಳಿ. ಭಾರೀ ಚರ್ಚೆ, ಅನುಮಾನ, ಪ್ರಶ್ನೆಗಳು ಎಲ್ಲವೂ ಕೂಡ ಹುಟ್ಟಿಸಿರ್ತಕ್ಕಂಥ ಒಂದು ಎನ್ಕೌಂಟರ್ ಇದು. ಇನ್ನೂ ಕೂಡ ಚರ್ಚೆಯಲ್ಲಿದೆ. ಸೊ ಅಲ್ಲಿ ನಿನ್ನೆವರೆಗೂ ಕೂಡ ಅವರ ಪೋಸ್ಟ್ ಮಾರ್ಟಮ್ಗೆ ಕುಟುಂಬಸ್ಥರು ಒಪ್ಪಿರಲಿಲ್ಲ. ಮೊನ್ನೆ ರಾತ್ರಿ ಕೂಡ ಪೋಸ್ಟ್ ಮಾರ್ಟಮ್ ಆಗಿರಲಿಲ್ಲ, ನಿನ್ನೆ ಆಗಿದೆ. ಸೊ ಅವರ ಮನವನ್ನು ಒಲಿಸುವಲ್ಲಿ ಅರಣ್ಯ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕುಟುಂಬಸ್ಥರ ಮನವೊಲಿಸುವಲ್ಲಿ ವಿಫಲವಾಗಿದ್ದು, ಕುಟುಂಬಸ್ಥರ ಬೇಡಿಕೆಗಳಿದ್ವು. 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ನೀವು ಕೊಡೋ 15 ಲಕ್ಷ ಯಾರಿಗೆ ಸಾಲುತ್ತೆ? ಅವ್ರು ಬದುಕಿದ್ರೆ ಎಷ್ಟೋ ಗಳಿಕೆ ಮಾಡ್ಬೋದಿತ್ತು, ಅವರ ಜೀವ ಕೊಡೋಕ್ಕಾಗುತ್ತಾ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸತ್ತವರ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾರಾದರೂ ಒಬ್ಬರಿಗೆ ಸರ್ಕಾರಿಯ ಕೆಲಸವನ್ನು ಕೊಡಬೇಕು, 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಯಾರು ಶೂಟ್ ಮಾಡಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ತನಿಖೆ ಉನ್ನತ ಮಟ್ಟದಲ್ಲಾಗಬೇಕು. ಎಲ್ಲವೂ ಕೂಡ ಬೇಡಿಕೆಗಳನ್ನು ಮುಂದಿಟ್ಟು ನಿನ್ನೆ ಬೃಹತ್ ಪ್ರತಿಭಟನೆ ನಡೆದಿದೆ. ಯಾಕೆ ಗಾಢವಾದ ಅನುಮಾನ ಮೂಡುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ರೈತರು, ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ರೈತರು ಇವರು ಬೇಕು ಅಂತಲೇ ಅವ್ರನ್ನ ಹೊಡೆದಿರೋದು ಅಂತ ಹೇಳಿ. ಪೊಲೀಸರು ಹೇಳ್ತಾರೆ, ಇಲ್ಲ, ಜಿಂಕೆಯನ್ನು ಬೇಟೆ ಆಡಿದ್ರು, ಅದನ್ನು ಭೇದಿಸಲು ನಾವು ಹೋಗಿದ್ವಿ, ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಬಂದಿದ್ರು, ನಾವು ಮೂವರಿಗೂ ಕೂಡ ಹೊಡೆದು ಬಿಟ್ವಿ ಅಂತ. ಸೊ ಪೊಲೀಸರು ಏನು, ಅಲ್ಲಿನ ಫಾರೆಸ್ಟ್ ಆಫೀಸರ್ಸ್ ಏನು ಸಬೂಬು ಕೊಡ್ತಾ ಇದ್ದಾರೆ ಇದಕ್ಕೆ, ಈ ರೀತಿ ಅದು ಯಾಕೋ ಒಪ್ಪುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಪ್ರೊಟೆಸ್ಟ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಸಮಾಜಘಾತುಕರು, ಅವರು ನಿಜವಾಗ್ಲೂ ಬೇಟೆಗಾರರೇ ಆಗಿದ್ರೆ, ಕಾನೂನಿನ ವಿರುದ್ಧವಾಗಿ ಕೆಲಸವನ್ನೇ ಮಾಡ್ತಾ ಇದ್ರೆ ಅಷ್ಟೊಂದು ಬೆಂಬಲ ಅವ್ರಿಗೆ ಸಿಗ್ತಿತ್ತ ವೀಕ್ಷಕರೇ? ಅಷ್ಟು ಬೆಂಬಲ ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ. ಇಡೀ ಗ್ರಾಮವೇ ಅವರ ಬೆನ್ನಿ ನಿಂತಿದೆ. ಯಾರು ಮೈ ಮೇಲೆ ತಗೊಂತಾರೆ ಹೇಳಿ? ಯಾರೋ ಸಮಾಜಘಾತಕರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಬೆಂಬಲಿಸ್ತೀವಿ ಅಂತ ಹೇಳ್ತಿದ್ರು. ಬಟ್ ಅಲ್ಲಿನ ಪ್ರತಿಯೊಬ್ಬ ರೈತರು ಕೂಡ ಅವರ ಬೆಂಬಲಕ್ಕೆ ನಿಂತು ಅವರಿಗೆ ಪರಿಹಾರವನ್ನು ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಫಾರೆಸ್ಟ್ ಆಫೀಸರ್ಗಳು ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಹೇಳಿ.